ಹಲೋ, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತ ನಮಗೊಂದು ಕಸ್ಟಮರ್ ಸೋಲಾರ್ ಕ್ಯಾಮ್ರಾನ ಕೊಟ್ಟ ಚೂಟ್ಯಾದ. ಏನಾಗೈತಿ, ರೊಟೇಷನ್ ಆಗ್ತಾ ಇಲ್ಲ, 360 ಡಿಗ್ರಿ ಕ್ಯಾಮ್ರಾ ರೊಟೇಷನ್ ಆಗ್ತಾ ಇಲ್ಲ ಅಂತೇಳಿ ನಮಗೆ ಇದನ್ನ ರಿಪೇರಿ ಮಾಡಿ ಕೊಡಿ ಅಂತೇಳಿ ಹಚ್ಚಿಬಿಟ್ಟಿದ್ದು. ನೀವು ನೋಡ್ಬೋದು, ಇದು ಆನ್ಲೈನಲ್ಲಿ ತರಿಸಿದಂಥ ಕ್ಯಾಮ್ರಾ, ಮ್ಯಾಜಿಕ್ ಅಂತೇಳಿ ಇರುವಂಥ ಕ್ಯಾಮ್ರಾ. ಬಟ್ ಯಾವುದೇ ಆದಂಥ ಬ್ರ್ಯಾಂಡ್ ಅಲ್ಲ ಇದು. ಶಕುರೈ ಆಗಲಿ, ಟ್ರೂ ಆಗಲಿ, ಕಾಪಿ ಆಗಲಿ, ಹಿಂಗೆ CP ಪ್ಲಸ್ ಆಗಲಿ ಒಂದು ಬ್ರ್ಯಾಂಡ್ ಇರ್ತಾವ, ಅಥವಾ ಸ್ಪೇರ್ ಕೂಡ ಸಿಗ್ತಾವ. ಬಟ್ ಇದಂತೂ ಡ್ಯುಯಲ್ ಲೆನ್ಸ್ ಇರುವಂಥದ್ದು. ಇದು ಡೇ ನೈಟ್ ಕಲರ್ ಕ್ಯಾಮ್ರಾ ಇದೆ. ಇದು 4G ಅಂತೇಳಿ ಸ್ಟಿಕರಿಂಗ್ ಮಾಡಿರುವಂಥ ಕ್ಯಾಮ್ರಾ ಐತಿ. ಬಟ್ ಇದು ರೊಟೇಷನ್ ಆಗ್ತಾ ಇಲ್ಲ ಅಂತೇಳಿ ನಮಗೆ ಕಸ್ಟಮರ್ ಕೊರಿಯರ್ ಮಾಡ್ಯಾರ. ಸರ್ ಇದನ್ನ ರಿಪೇರಿ ಮಾಡಿ ಕೊಡಿ ಅಂತೇಳಿ. ಬಟ್ ನಿಮ್ದು ಒಂದು ಯಾವುದೋ ಒಂದು ಕ್ಯಾಮ್ರಾ ರಿಪೇರಿ ಇತ್ತಂದ್ರೆ ನಮಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ನಾವು ನಿಮಗೆ ರಿಪೇರಿಯನ್ನ ಮಾಡಿ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಕೂಡ ಯಾವ್ದೋ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡ್ಕೊಂಡಿದೆ ಅಂತೇಳಿ ನಮಗೆ ಕಾಮೆಂಟ್ ಅನ್ನ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ದು ಒಂದು ಯಾವ್ದು ಬೇಕಾದ ಒಂದು ಕ್ಯಾಮ್ರಾ, ಸೋಲಾರ್ ಬತ್ತು, PTZ ಆಯ್ತು, ಯಾವುದೇ ಒಂದು ಕ್ಯಾಮ್ರಾ ಇತ್ತಂದ್ರೆ, ಏನೇ ಪ್ರಾಬ್ಲಮ್ ಆಗಿತ್ತಂದ್ರೆ ನಮಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಇವಾಗ ನಾವು ಕ್ಯಾಮ್ರಾನ ಓಪನ್ ಮಾಡೋಣ, ಏನಾಗಿದೆ ಅಂತೇಳಿ ನೋಡೋಣ. ಇವಾಗ ನಾವು ಕ್ಯಾಮ್ರಾನ ಓಪನ್ ಮಾಡೋಣ. ಹಾಗೆ ನಿಮ್ಮದು ಯಾವುದೋ ಒಂದು ಕ್ಯಾಮ್ರಾ, ಸೋಲಾರ್ ಆಗಲಿ ಯಾವುದೇ ಒಂದು ಕ್ಯಾಮ್ರಾ ಡ್ಯಾಮೇಜ್ ಆಗಿತ್ತಂದ್ರೆ ನಮಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಹಾಗೆ ನಿಮ್ಮದು ಯಾವ್ದು ಕ್ಯಾಮ್ರಾ ಐತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನಿಮ್ಮದು ಯಾವ್ದು 360 ಡಿಗ್ರಿ ಕ್ಯಾಮ್ರಾ ಐತೋ ಅಥವಾ ನಿಮ್ಮ ಕ್ಯಾಮ್ರಾ ಬ್ರ್ಯಾಂಡ್ ಯಾವ್ದೈತಿ ಕಮೆಂಟ್ ಮಾಡಿ. ಹಾಗೆ ಒಂದು ಯಾವುದೇ ಒಂದು ಕ್ಯಾಮ್ರಾ ಆಗಲಿ ಆನ್ಲೈನಲ್ಲಿ ಬೈ ಮಾಡ್ಲಕ್ಕೆ ಹೋಗಬೇಡಿ. ಯಾಕಂದ್ರೆ ಆಲ್ಮೋಸ್ಟ್ ಆಗಿ ನಮ್ಮ ಕಡೆ ರಿಪೇರಿ ಅಂತ ಕ್ಯಾಮ್ರಾ ಬರ್ತಾವಪ್ಪ ಅಂದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾನ ಜಾಸ್ತಿಯಾಗಿ ನಾವು ರಿಪೇರಿ ಮಾಡಿ ಕೊಡ್ತಾ ಇದ್ದೀನಿ ಇವಾಗ. ಆನ್ಲೈನಲ್ಲಿ ನೀವು ತೊಗೊಂಡಂಥ ಕ್ಯಾಮ್ರಾ ನೀವು ವಾರಂಟಿನೂ ಮಾಡ್ಲಿಕ್ಕಾಗಿಲ್ಲ. ಅದು ಏನೇ ಒಂದು ಪ್ರಾಬ್ಲಮ್ ಆದವನು ಅದನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನೀವು ಆನ್ಲೈನ್ ತೊಗೊಂಡಂಥ ಕ್ಯಾಮ್ರಾ ಯಾವ ಲೊಕೇಶನ್ಗೆ ರಿಟರ್ನ್ ಮಾಡ್ತೀರಿ, ಯಾವುದೂ ಇರಂಗಿಲ್ಲ. ಹಿಂಗಾಗಿ ಆಲ್ಮೋಸ್ಟ್ ಆಗಿ ಆಫ್ಲೈನಲ್ಲಿ ತೊಗೊಳ್ಳಿ. ಆಫ್ಲೈನಲ್ಲಿ ತೊಗೊಂಡವನು ಒಂದು CCTV ಶಾಪ್ ಎಲ್ಲಿ ಐತಿ ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡು ತಗೋಬೇಕು. ಯಾಕಪ್ಪ ಅಂದ್ರೆ ಈಗ ಎಲ್ಲಾದ್ರು ಕ್ಯಾಮ್ರಾನ ಮಾಡ್ಲಾಗ್ತದ, ಬಟ್ ಈಗ ಎಲ್ಲಾದ್ರು ಕ್ಯಾಮ್ರಾ ಮಾಡ್ಲಾಕತ್ತದ ಅಂದ ಬಳಿಕ ಸ್ವಲ್ಪ ಪ್ರಾಬ್ಲಮ್ ಐತಿ. ಒಬ್ಬೊಬ್ಬರು ಏನ್ ಮಾಡ್ತಾರು, ಕ್ಯಾಮ್ರಾ ಮಾಡ್ತಾರ, ಬಟ್ ಅದು ಸರ್ವಿಸ್ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾವ ಸರ್ವಿಸ್ ಸೆಂಟರ್ಗೆ ಹಚ್ಚಿ ಬಿಟ್ಟಿದೆ, ಎಲ್ಲಿ ರಿಪೇರಿ ಆಗ್ತೈತಿ ಅಂತೇಳಿ. ನೀವು ಅಂತಲ್ಲಿ ತಗೊಂಡು ಸಹಿತ ಪ್ರಾಬ್ಲಮ್ ಆಗ್ತೈತಿ. ಒಂದು ಒಳ್ಳೆ ಸರ್ವಿಸ್ ಇರುವಂತ ಶಾಪ್ದಾಗ ನೀವು ಕ್ಯಾಮ್ರಾನ ತಗೋಬೇಕು. ಯಾವುದೇ ಒಂದು ಕ್ಯಾಮ್ರಾ ಆಗಲಿ ಕಡಿಮೆ ರೇಟ್ ಸಿಕ್ಕೈತೆ ಅಂತೇಳಿ ಒಂದು ಯಾವುದೇ ಒಂದು ಶಾಪ್ದಾಗ ತಗೋಬಾರ್ದು. ಅದ್ರಲ್ಲಿ ಕ್ಯಾಮ್ರಾ ಮೊದ್ಲು ಸರ್ವಿಸ್ ಐತೆ ಇಲ್ಲ ಕೇಳಿ ಕ್ಯಾಮ್ರಾ ತಗೋದು. ಯಾಕಂದ್ರೆ ಸೋಲಾರ್ ಕ್ಯಾಮ್ರಾ ಅಮೌಂಟ್ ಜಾಸ್ತಿ ಅದಾವ, ರೇಟ್ ಜಾಸ್ತಿ ಅದಾವ. ಇವಾಗ ಅವು ಸೇಲ್ ಆಗೋದ್ರಿಂದ ರೇಟ್ ಕಡಿಮೆ ಕೊಡ್ತಾರ. ಬಟ್ ನಾಳೆ ಏನೋ ಪ್ರಾಬ್ಲಮ್ ಆತಂದ್ರೆ ನಮ್ಮಂತ ಟೆಕ್ನಿಷಿಯನ್ ನೀವು ಹುಡುಕಾಡ್ಬೇಕಾಗೈತಿ. ಸರಿಯಾದ ಟೈಮಿಗೆ ನೀವು ಟೆಕ್ನಿಷಿಯನ್ ಸಿಗ್ಲಿಕ್ಕಂದ್ರೆ ಆ ಕ್ಯಾಮ್ರಾ ತಗೊಂಡು ವೇಸ್ಟ್ ಆದೈತಿ. ಹೀಗಾಗಿ ಯಾವುದೇ ಒಂದು ಕ್ಯಾಮ್ರಾ ತಗೋರಿ, ಒಬ್ಬ ಟೆಕ್ನಿಷಿಯನ್ ಬೇಕು ಏನೇ ಪ್ರಾಬ್ಲಮ್ ಆದಾಗ. ಅಕಸ್ಮಾತ್ ನೀವು ತಗೊಂಡಿದ್ದು ಏನೇ ಪ್ರಾಬ್ಲಮ್ ಆಗಿತ್ತಂದ್ರೆ ನಮ್ಮ ಕಡೆ ಹಚ್ಕೊಟ್ಟದು. ಇವಾಗ ಕ್ಯಾಮ್ರಾನ ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಎಷ್ಟೋ ಮಂದಿ ನಮ್ಮ ವಿಡಿಯೋ ನೋಡಿ ಕ್ಯಾಮ್ರಾನ ಓಪನ್ ಮಾಡ್ತಾರ. ಓಪನ್ ಮಾಡಿಂದಾಗ ಗೇರ್ಸ್ ಐತಲ್ಲ ಕಟ್ ಆಗಿಂದ ನಮ್ಮ ಕಡೆ ಹಚ್ಕೊಡ್ತದ. ಏನ್ ಮಾಡಂಗೈತಿ, ಗೊತ್ತಿತ್ತಂದ್ರೆ ಕೆಲಸ ಮಾಡ್ಬೇಕು. ಇಲ್ಲ ಅಂತಂದ್ರೆ ಟೆಕ್ನಿಷಿಯನ್ ಕಡೆ ಎಲ್ಲಿ ಟೆಕ್ನಿಷಿಯನ್ ಇರ್ತಾನೋ ಅಲ್ಲಿ ನೀವು ಕ್ಯಾಮ್ರಾನ ಹಚ್ಬಿಟ್ಕೊಡಿ. ಯಾಕಂದ್ರೆ ಸ್ಪೇರ್ ಬಹಳ ಸೂಕ್ಷ್ಮ ಇರ್ತಾವ, ಹಿಂಗಾಗಿ ಡ್ಯಾಮೇಜ್ ಬಹಳಷ್ಟು ಆಗ್ತಾವ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ನಾ ನಿಮಗ ಸ್ಪೇರ್ ಪಾರ್ಟ್ಸ್ ಹೆಂಗ್ ಅದಾವ ಅಂತೇಳಿ ನಾವು ವಿಡಿಯೋ ಮಾಡಿನ, ಎಷ್ಟು ಸೂಕ್ಷ್ಮ ಇರ್ತೈತಿ CC ಕ್ಯಾಮ್ರಾ ಒಳಗೆ ಅಂತೇಳಿ. ಹೀಗಾಗಿ ನೀವು ಕೂಡ ಒಂದು ಒಳ್ಳೆ ಕ್ಯಾಮ್ರಾನ ಕೊಂಡ್ಸೋಳಿ, ಒಳ್ಳೆ ಟೆಕ್ನಿಷಿಯನ್ ಕಡೆ ರಿಪೇರಿ ಮಾಡಿಸೋಳಿ. ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಕ್ಯಾಮ್ರಾ ಬ್ಯಾಟರಿ ಇರ್ತೈತಿ, ನೋಡ್ಬೋದು. ಇದ ಲಿಥಿಯಂ ಬ್ಯಾಟರಿ. ಎಲ್ಲಾ ಕ್ಯಾಮ್ರಾಕ್ಕ ಬೇರೆ ಬೇರೆ ವೋಲ್ಟೇಜ್ ಇರುವಂತ ಲಿಥಿಯಂ ಬ್ಯಾಟರಿ ಇರ್ತಾವ. ಎಲ್ಲಾ ಕ್ಯಾಮ್ರಾಕ್ಕ ಸೇಮ್ ಇರಂಗಿಲ್ಲ. ಎಷ್ಟೋ ವಿಡಿಯೋದಾಗ ಹೇಳಿದ್ನ, ಸರ್ ಬ್ಯಾಟರಿ ಹಚ್ಬಿಟ್ಟು ಕೊಡೋದಿ, ಪವರ್ ಬೋರ್ಡ್ ಹಚ್ಬಿಟ್ಟು ಕೊಡೋದಿ ಅಂತದ. ಬಟ್ ಎಲ್ಲಾ ಕ್ಯಾಮ್ರಾದು ಬೇರೆ ಇರ್ತಾವು, ನಾವ ಹಚ್ಬಿಟ್ಟು ಕೊಡಂಗಿಲ್ಲ. ಹೀಗಾಗಿ ಕ್ಯಾಮ್ರಾ ನಮ್ ಕಡೆ ಬಂದದ, ನಾವು ಅದಕ್ಕೆ ಬ್ಯಾಟರಿನ ಹಾಕಿ ಹಚ್ಬಿಟ್ಟು ಕೊಡ್ತೀವಿ. ಇದು ಬಂದ್ಬಿಟ್ಟ ನೋಡ್ಬೋದು ಕ್ಯಾಮ್ರಾ ಹೇಗಿದೆ ಅಂತೇಳಿ ನೋಡ್ಬೋದು ನೀವು ಇಲ್ಲಿ.
ಇದು 360 ಡಿಗ್ರಿ ರೊಟೇಷನ್ ಆಗುವಂತ ಮೋಟರ್ ಐತಿ. ಇದು ಲೆನ್ಸ್ ಐತಿ, ಫಿಕ್ಸ್ಡ್ ಲೆನ್ಸ್ ಐತಿ. ಇದು ಡೇ ನೈಟ್ ಕಲರ್ LED ಐತಿ. ಇವಾಗ ಇದು ಕೂಡ ಮೋಟಾರ್ ಪ್ರಾಬ್ಲಮ್ ಆಗೈತಿ. ಇದು 360 ಡಿಗ್ರಿ ತಿರುಗುವಂತದ್ದು ಈ ಮೋಟಾರ್ ಕೂಡ ಪ್ರಾಬ್ಲಮ್ ಆಗೈತಿ. ಇವಾಗ ನಾವು ಇದನ್ನು ಕೂಡ ನಾವು ರಿಪೇರಿ ಮಾಡಿ ಕ್ಯಾಮ್ರಾನ ರೀಸೆಂಡ್ ಮಾಡ್ಬೇಕು. ಇಂಥದ್ದು ನಿಂಬುದು ಒಂದು ಯಾವ್ದಾದ್ರು ಒಂದು ಕ್ಯಾಮ್ರಾ ರಿಪೇರಿ ಇತ್ತು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡೋದು. ಆಗ ನೀವು ಯಾವ್ದು ಕ್ಯಾಮ್ರಾ ಕೊಂಡ್ಸ್ಕೊಂಡಿದೆ ಅಂತೇಳಿ ಈ ವಿಡಿಯೋದಾಗ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕ್ಯಾಮ್ರಾಕ್ ಏನಾಗಿದೆ ಅಂತೇಳಿ ನಮ್ಗ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಯಾಕಪ್ಪ ಲೈಕ್ ನೀವು ಅನ್ಬೋದು, ನೀವು ಲೈಕ್ ಕೊಟ್ಟದ ನಮಗೂ ಸ್ವಲ್ಪ ಯೂಸ್ಫುಲ್ ಆಗೈತಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜಾಸ್ತಿ ಆಗ್ತಾವು. ಹೀಗಾಗಿ ಒಂದು ಲೈಕ್ ಒಂದು ಕಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಮೋಟರ್ ಪ್ರಾಬ್ಲಮ್ ಆಗೈತಿ. 360 ಡಿಗ್ರಿ ತಿರುಗುವಂತ ಮೋಟರ್ ಪ್ರಾಬ್ಲಮ್ ಆಗೈತಿ. ಇದಕ್ಕೆ ನಾವು ಮೋಟರ್ ಅನ್ನ ಇನ್ಸ್ಟಾಲೇಷನ್ ಮಾಡ್ಬೇಕಾಗ್ತೈತಿ. ಇವಾಗ ನೋಡ್ಬೋದು, ಇದು ಬಂದ್ಬಿಟ್ಟು ಗೇರ್ ಮೋಟರ್ ಇದೆ. ಆಲ್ಮೋಸ್ಟ್ ಆಗಿ ನಿಮಗಿದ ಸ್ಪೇದ ಹೊರಗಡೆ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ? ಇದು ಸ್ಪೆಸಿಫಿಕೇಶನ್ ಯಾವ್ದು ಹಾಕಿದಂಗಿಲ್ಲ. ಹಿಂಗಾಗಿ ನಿಮಗ ಯಾವುದೇ ಮೋಟರ್ ಇದಕ್ಕೆ ಸೆಟ್ ಆಗಂಗಿಲ್ಲ. ಸ್ಪೆಸಿಫಿಕೇಶನ್ ಇತ್ತಂದ್ರೆ ನೀವು ಇದಕ್ಕೆ ಕ್ಯಾಮ್ರಾಕ ಇನ್ಸ್ಟಾಲೇಷನ್ ಮಾಡಬಹುದು. ನೀವು ನೋಡ್ಬೋದು, ಇದಕ್ಕೆ ನೀವು ಯಾವುದೇ ಒಂದು ಬೇರೆ ಮೋಟರ್ ಹಾಕಿದ್ರೆ ಒಳಗಿನ ಗೇರ್ ಕಟ್ ಆಗ್ತಾವ. ಕ್ಯಾಮ್ರಾ ಗೇರ್ ಇವು ಕಟ್ ಆಗ್ತಾವ. ಜಾಸ್ತಿ ಮೋಟರ್ ಹೈ ಸ್ಪೀಡ್ ಆಯ್ತು ಅಥವಾ ಲೋ ಸ್ಪೀಡ್ ಇತ್ತಂದ್ರೆ ಈ ಮೋಟರ್ ಟಾರ್ಕ್ ಸ್ಪೀಡ್ ವೇರಿಯೇಷನ್ ಇತ್ತಂದ್ರೆ ಗೇರ್ ಕಟ್ ಆಗ್ತದೆ, ಜಾಸ್ತಿ ಕಟ್ ಆಗ್ತದೆ. ಕೆಲವೊಬ್ಬ ಮೋಟರ್ ಹಾಕಿದ್ದು ಹೈ ಸ್ಪೀಡ್ ಮೋಟರ್ ಹಾಕ್ಯಾರ, ಎಲ್ಲ ಗೇರ್ ಟೀತ್ ಎಲ್ಲ ಹೋಗ್ಬಿಟ್ಟಾವ. ಹಿಂಗಾಗಿ ಒಂದು ಯಾವ್ದು ಅದಕ್ಕೆ ಸೂಟೇಬಲ್ ಐತಿ ಅದನ್ನ ಹಾಕ್ಬೇಕು. ಸಿಕ್ಕಿದ ಹಾಕ್ಲಾಕ್ ನಡೆಯಂಗಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಗೇರ್ ಕೆಳಗಡೆ ಯಾವುದೇ ಒಂದು ಕ್ಯಾಮ್ರಾ 360 ಡಿಗ್ರಿ ಏನ್ ಇರ್ತಾವು, ನಾವು ಎದಕ್ಕೆ ಕೈಲಿ ತಿರುಗಿಸ ಬೇಡ ಅಂತ ಹೇಳ್ತಾ ಇದ್ವಿ ಅಂದ್ರೆ ಟೀತು ಅಗದಿ ಸ್ಮೂತ್ ಇರ್ತಾವು. ಹಾಗೆ ಮೋಟಾರ್ ಟೀತ್ ಕೂಡ ಸ್ಮೂತ್ ಇರ್ತಾವು. ಹಾಗೆ ಇಲ್ಲಿ ಏನಾಗ್ತೈತಿ, ಬೇರಿಂಗ್ ಇರ್ತೈತಿ. ಯಾವುದೇ ಒಂದು ನೋಡ್ಬೋದು, ಇಲ್ಲಿ ಬೇರಿಂಗ್ ಹೆಂಗೈತಿ ನೋಡ್ಬೋದು. ಇಲ್ಲಿ ರೊಟೇಷನ್ ಆಗ್ಲಿಕ್ಕೆ ಇಲ್ಲಿ ಬೇರಿಂಗ್ ಇರ್ತೈತಿ. ಹೀಗಾಗಿ ಬೇರಿಂಗ್ ಫುಲ್ ಫ್ರೀ ಇರ್ತೈತಿ. ಬೇರಿಂಗ್ ಏನು ಇಶ್ಯೂ ಆಗಂಗಿಲ್ಲ. ಬಟ್ ಏನಾಗೈತಿ, ಮೋಟಾರ್ ಟೀತಿಗೆ ಬಹಳಷ್ಟು ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ನೀವು ಕೈಲಿ ಇದನ್ನ ಕ್ಯಾಮ್ರಾನ ರೊಟೇಷನ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಸೈಡ್ ಈ ಸೇಮ್ ಎಲ್ಲ ಅಗದಿ ಸೂಕ್ಷ್ಮ ಆಗಿರ್ತಾವ. ನೀವು ಯಾವ್ದ ಕ್ಯಾಮ್ರಾ ಬಿಚ್ಚನು ಈ ಸೇಮ್ ಭಾಳ ರಿಸ್ಕ್ ಐತೆ. ಹಿಂಗಾಗಿ ಒಂದಿಟ ಟೆಕ್ನಿಷಿಯನ್ ಎಲ್ಲಿ ಇರ್ತಾನೋ ಅಲ್ಲಿ ಹೋದ್ ಕ್ಯಾಮ್ರಾನ ಕೂಡೋದು ಏನಾಗಂಗಿಲ್ಲ. ಏನ್ ಸರ್ವಿಸ್ ಚಾರ್ಜ್ ತಗೋಲಿ, ಬಟ್ ನಿಮ್ ಕ್ಯಾಮ್ರಾ ಅದೇ ರೆಡಿ ಆತೈತಿ. ರೆಡಿ ಆಗ್ಲಿಕ್ಕೂ ಹೇಳ್ತದ ಏನು ಪ್ರಾಬ್ಲಮ್ ಆಗೈತಿ ಅಂತೇಳಿ ನಿಮಗ. ನೀವಾಗಿ ಅದನ್ನೆಲ್ಲ ಹಾಳು ಮಾಡಿ ಆಮ್ಯಾಗ ಸರ್ ಹಿಂಗ ಆಗೈತಿ ಅಂದದ ಅದು ಎದಕ್ಕೂ ಯೂಸ್ ಆಗಂಗಿಲ್ಲ. ನೀವೆಲ್ಲ ಹಾಳು ಮಾಡಿ ಅಂದ ಅದು ಎದಕ್ಕೆ ಯೂಸ್ ಆಗೈತಿ? ಎದಕ್ಕೂ ಯೂಸ್ ಆಗಂಗಿಲ್ಲ. ಅದು ಫಸ್ಟ್ಗೆ ಹಾಳು ಮಾಡೋದಕ್ಕೆ ಮುಂಚಿತವಾಗಿ ಅದನ್ನ ರಿಪೇರಿ ಮಾಡ್ಕೋಬೇಕು. ನೀವು ಎಲ್ಲ ಹಾಳಾಗಿಂದ ಏನು ವೇಸ್ಟ್ ಆಗೈತೆ ಕ್ಯಾಮ್ರಾ ಎಲ್ಲ. ಹಿಂಗಾಗಿ ಒಂದು ವೆಲ್ ಕ್ವಾಲಿಟಿ ಟೆಕ್ನಿಷಿಯನ್ ನೋಡಿ ನೀವು ಕ್ಯಾಮ್ರಾನ ರಿಪೇರಿ ಮಾಡ್ಕೊಳ್ಳೋದು. ಒಂದು ಕ್ಯಾಮ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಓನ್ಲಿ ಆ ಪಾರ್ಟ್ಸ್ ಅಟ್ಟ ಬಿಚ್ಚಿದೆ ಕ್ಯಾಮ್ರಾ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಹಿಂಗಾಗಿ ಟೋಟಲ್ ಫುಲ್ ಕ್ಯಾಮ್ರಾನ ಬಿಚ್ಚಬೇಕಾಗೈತಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಕೊನೆ ತನಕ ನಾ ಏನೇನು ಬಿಚ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ ಯಾವುದೇ ಒಂದು ಕ್ಯಾಮ್ರಾ ಬಿಚ್ಚಬೇಕಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ಬೇಕಾಗೈತಿ. ಯಾವ್ದು ಹೆಂಗ ಏನಾಗೈತಿ ಏನಿಲ್ಲ ಅಂತೇಳಿ ಎಲ್ಲಾನು ನೀವು ಕೂಡ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಸ್ಕ್ರೂ ಇರ್ತಾವು, ಎಷ್ಟೊಂದು ಸೂಕ್ಷ್ಮ ಇರ್ತೈತಿ ಕ್ಯಾಮ್ರಾ ಅಂತೇಳಿ. ಬಹಳಷ್ಟು ಸೂಕ್ಷ್ಮ ಇರ್ತೈತಿ. ಒಂದ ವೈರ್ ಕಟ್ ಆತಂದ್ರೆ ಕ್ಯಾಮ್ರಾನ ಆಪ್ರೇಟ್ ಆಗಂಗಿಲ್ಲ. ಅದು ಅಗದಿ ಎಲ್ಲ ವೈರಿಂಗ್ ಎಲ್ಲ ಅಗದಿ ಭಾಳ ಸ್ಮಾಲ್ ವೈರಿಂಗ್ ಇರ್ತೈತಿ. ಹಿಂಗಾಗಿ ಡ್ಯಾಮೇಜ್ ಆಗ್ಬಾರ್ದು ಯಾವುದೇ ಒಂದು. ನೀವು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೋಡ್ಬೋದು. ನಮ್ಮ ರಿಪೇರಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿವು. ಫೇಸ್ಬುಕ್ ಅಲ್ಲಿ ಕೂಡ ಅಪ್ಲೋಡ್ ಅದಾವು, ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಅದಾವು, ಯೂಟ್ಯೂಬ್ದಲ್ಲಿ ಕೂಡ ಅಪ್ಲೋಡ್ ಅದಾವು. ಎಲ್ಲ ಕಡೆ ನಮ್ಮ ವಿಡಿಯೋ ಅಪ್ಲೋಡ್ ಅದಾವು. ನೀವಲ್ಲಿ ನೋಡ್ಬೋದು. ಯೂಟ್ಯೂಬ್ದಾಗ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ದಾಗ ಕೂಡ ನೀವು ನೋಡ್ಬೋದು ನಮ್ದು.
ರಿಪೇರಿ ವಿಡಿಯೋ ಐತಿ, ಇನ್ಸ್ಟಾಲೇಷನ್ ವಿಡಿಯೋ ಅದಾವು, ಎಲ್ಲ ವಿಡಿಯೋ ಅದಾವ ನಮ್ಗೆ. ಮತ್ತು ನಿಮಗೆ ಕ್ಯಾಮ್ರಾ ಬೇಕಾತಂದ್ರೆ ಕೂಡ ನಮಗೆ ಹೇಳ್ಬೇಕು ನೀವು, ನಿಮಗೆ ಯಾವ ಕ್ಯಾಮ್ರಾ ಬೇಕಾಗೈತಿ ಅಂತೇಳಿ ನೀವು ನಮಗೆ ವಾಟ್ಸಪ್ ಮಾಡೋದ್ರಿ. ನಾವೆಲ್ಲ ಡಿಟೇಲ್ ಕೊಡ್ತೀವಿ ಆಗ್ತದೆ ವಾಟ್ಸಪ್ದಾಗ, ಏನೇನು ಕ್ಯಾಮ್ರಾ ಫ್ಯೂಚರ್ ಏನೈತಿ ಏನಿಲ್ಲ ಟೋಟಲ್ ಎಲ್ಲ ಡೀಟೇಲನ್ನು ನಾವು ನಿಮಗೆ ಕೊಡ್ತೀವಿ. ಆಮ್ಯಾಗ ನೀವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಬಹಳಷ್ಟು ಸೂಕ್ಷ್ಮ ಇರ್ತೈತೆ ಅದು ಕ್ಯಾಮ್ರಾ ಅಂದ್ರೆ ಅಷ್ಟಿಷ್ಟ ಅಲ್ಲ, ಬಹಳಷ್ಟು ಸೂಕ್ಷ್ಮ ಇರ್ತೈತಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಬಿಚ್ಚಿಂದ ಇದು ಮೋಟಾರ್ ಕುಲ ಆದೈತಿ. ನೀವು ಅನ್ಬೋದ ಏನ್ ಅನ್ಸದ, ಮೋಟಾರ್ ಒಂದೇ ಹೋಗತೈತಿ, ಮೋಟಾರ್ ತೆಗೆದ ಆಗ್ಲಾಕ ಇಷ್ಟು ಲೇಟನ ಇಷ್ಟು ಅಮೌಂಟ್ ಅನ ಹತ್ತೈತಿ. ಬಟ್ ಮೋಟಾರ್ ರೇಟು ಜಾಸ್ತಿ ಐತಿ. ಬಟ್ ಇಷ್ಟೆಲ್ಲಾ ಕ್ಯಾಮ್ರಾ ಓಪನ್ ಮಾಡಿದಾಗ ಇದು ಮೋಟಾರ್ ರಿಮೂವ್ ಆದೈತಿ. ನೋಡ್ಬೋದು ಕ್ಯಾಮ್ರಾ ಫೋಟೋ ಒಳಗಡೆ ಎಷ್ಟು ವೈರಿಂಗ್ ಐತಿ ಅಂತ ಹೇಳಿ ನೀವು ನೋಡ್ಬೋದು. ಒಂದ ಸ್ವಲ್ಪ ಏನಾದ್ರೆ ಡ್ಯಾಮೇಜ್ ಆಯ್ತು, ಕ್ಯಾಮ್ರಾನ ಡೆಡ್ ಆಗುವಂತ ಪೋರ್ಷನ್ ಭಾಳ ಇರ್ತೈತಿ. ಇದ ಮೇಲಿನ ಲೆನ್ಸ್ ಐತಿ, ಇದ 360 ಡಿಗ್ರಿ ರೊಟೇಷನ್ ಆಗುವಂತ ಲೆನ್ಸ್ ಐತಿ. ಮತ್ತ ಇದ್ ನಿಮ್ಗ ಫುಲ್ ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಅಪ್ಲೋಡ್ ಮಾಡ್ಲಾತನ. ಇದನ್ನ ಮೋಟಾರ್ ಹೊಸದಾಕಿ ನಾ ಮತ್ತೆ ಇದನ್ನ ಕ್ಯಾಮ್ರಾನ ಎಲ್ಲ ಅಸೆಂಬಲ್ಡ್ ಮಾಡ್ತಾನ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಕಾದಾಗ ಕಮೆಂಟ್ ಮಾಡೋದು, ಸೊ ಅದು ಕ್ಯಾಮ್ರಾ ಬಗ್ಗೆ ಅಂತೇಳಿ, ಕ್ಯಾಮ್ರಾ ವಿಡಿಯೋ ಅಂತೇಳಿ ನಾ ಆ ವಿಡಿಯೋ ಅಪ್ಲೋಡ್ ಮಾಡ್ತಾನು. ಹಾಗೆ ನೀವು ಕಮೆಂಟ್ ಮಾಡಿದ್ರೆ ಅಷ್ಟ ನಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಈ ಕ್ಯಾಮ್ರಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಶುಭ ದಿನ.